ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಯುಷ್ ಪ್ಲಸ್ ಸಾದರಪಡಿಸ್ತಾ ಇದೆ ವಿನೂತನ ಉತ್ಪನ್ನಗಳು. ಪ್ರತಿ ಮನೆಗೂ ಬೇಕಾದಂತಹ ಉತ್ಪನ್ನಗಳು ಕೈಗೆಟುಕುವ ದರದಲ್ಲಿ 100% ನೈಸರ್ಗಿಕ ಉತ್ಪನ್ನಗಳು, ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದಂತಹ ಉತ್ಪನ್ನಗಳು. ದಿನನಿತ್ಯದ ಬಳಕೆಗೆ ಬೇಕಾದಂತಹ ಈ ಎಲ್ಲಾ ಉತ್ಪನ್ನಗಳು ಸೇಫ್ ಆಗಿರುತ್ತೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಹಾಗೂ ಪ್ರಾಸ್ಪೆರಿಟಿಯನ್ನ ತಂದೊಡ್ಡಲಿದೆ. ಇಂಥ ಒಂದು ವಿಶೇಷ ಉತ್ಪನ್ನವೇ ನಮ್ಮ ಆಯುಷ್ ಪ್ಲಸ್ ಸಾದರಪಡಿಸುತ್ತಿರುವಂತಹ ನಿತ್ಯ ಧೂಪ. ಇದು ದೈವಿ ಆಚರಣೆಯ ಪ್ರತೀಕ. ನಿತ್ಯ ಧೂಪ ಉತ್ಪನ್ನದ ಕುರಿತಾಗಿ, ಇದರ ವೈಶಿಷ್ಟ್ಯತೆಯ ಕುರಿತಾಗಿ ಹಾಗೂ ಇದರಲ್ಲಿ ಯಾವುದೇ ವಿಧಾನವಾದಂತಹ ಕೃತಕ ವಸ್ತುಗಳು ಹಾಗೂ ಯಾವುದೇ ವಿಧಾನವಾದಂತಹ ರಾಸಾಯನಿಕ ಪದಾರ್ಥಗಳು ಇಲ್ಲದೆ ಶುದ್ಧ ದೇಸಿ ಹಸುವಿನ ತುಪ್ಪ ಹಾಗೂ ಕಾಡು ಜೇನಿನಿಂದ ಸಂಗ್ರಹಿಸಲಾದಂತಹ ಪರಿಶುದ್ಧ ಜೇನುತುಪ್ಪವನ್ನ, ಪಚ್ಚ ಕರ್ಪೂರವನ್ನ, 16 ವಿಶೇಷ ವನಮೂಲಿಕೆಗಳಿಂದ ಬಳಸಿ ಮಾಡಲಾಗಿರುವಂತಹ ನೈಜ ಸತ್ವಭರಿತ ಉತ್ಪನ್ನವಾಗಿದೆ. ದೇಸಿ ಹಸುವಿನ ತುಪ್ಪ ಮತ್ತು ಶುದ್ಧ ಜೇನುತುಪ್ಪವನ್ನು ಬಳಸಿ ಯಾವುದೇ ಕೃತಕ ಸುವಾಸನೆ ಅಥವಾ ರಾಸಾಯನಿಕಗಳನ್ನು ಬೆರೆಸದೆ ಶುದ್ಧ ದೈವಿಕ ಅನುಭೂತಿಗಾಗಿ ನಿತ್ಯ ಧೂಪವನ್ನು ಮಾಡಲಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳಾದ ಬಿದಿರು, ಇದ್ದಿಲು, ಹಸುವಿನ ಸಗಣಿ ಹಾಗೂ ಅಗರಬತ್ತಿ ಪೂರಕ ಅಂಶಗಳನ್ನು ಬಳಸಿ ನಮ್ಮ ಪಾರಂಪರಿಕ ಸಂಪ್ರದಾಯದಂತೆ ತಯಾರಿಸಿರುವುದು ವಿಶೇಷ. 100% ನ್ಯಾಚುರಲ್ ಆಗಿರುವಂತಹ ಈ ಉತ್ಪನ್ನದ ವೈಶಿಷ್ಟ್ಯತೆ, ಇದರ ಗುಣಲಕ್ಷಣಗಳು ಹಾಗೂ ಇದರ ಬಳಕೆಯಿಂದಾಗುವಂತಹ ಪ್ರಯೋಜನಗಳ ಕುರಿತು ಮಾಹಿತಿ ಹಾಗೂ ಮಾರ್ಗದರ್ಶನವನ್ನ ತಿಳಿಸಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಖ್ಯಾತ ಆಧ್ಯಾತ್ಮಿಕ ತಜ್ಞರು, ಪರಿಣಿತರು ಹಾಗೂ ಹೆಸರಾಂತ ವಾಸ್ತುಶಾಸ್ತ್ರಜ್ಞರು ಆದಂತಹ ಸುಪ್ರಿಯಾ ರಾಜು ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಈ ಒಂದು ನಿತ್ಯ ಧೂಪ ಉತ್ಪನ್ನದ ಕುರಿತಾಗಿ ತಜ್ಞರು, ಪಂಡಿತರು ಹಾಗೂ ವೈದ್ಯರು ಶಿಫಾರಸು ಮಾಡಿರುವಂತಹ ಉತ್ಪನ್ನದ ಕುರಿತಾಗಿ ಮಾಹಿತಿಯನ್ನ ಕೇಳಿ ತಿಳಿಯೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧೂಪ ಅಂದ್ರೆ ಏನು? ಇದನ್ನ ಯಾಕಾಗಿ ನಿತ್ಯದ ಬಳಕೆಗೆ ಉಪಯೋಗಿಸ್ತೀವಿ? ಧೂಪ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಪುರಾಣ ಇತಿಹಾಸಗಳಿಂದಲೂ ಮತ್ತು ಶಾಸ್ತ್ರಗಳಲ್ಲೂ ಉಲ್ಲೇಖ ಆಗಿರೋ ಪ್ರಕಾರ ಧೂಪ ಯಾವಾಗಲೂ ನಾವು ಬಳಸ್ತಾನೆ ಬಂದಿದ್ದೀವಿ. ಸೊ ಈ ಧೂಪ ಯಾವ ರೀತಿ ಇರಬೇಕು? ಒಂದು ಪ್ಯೂರಿಟಿ ಆಗಿರುವಂಥ ಧೂಪವನ್ನು ನಾವು ಯೂಸ್ ಮಾಡಬೇಕು. ಎನ್ವಿರಾನ್ಮೆಂಟ್ಗೆ ಫ್ರೆಂಡ್ಲಿ ಆಗಿರುವಂಥ, ಪ್ರಕೃತಿಗೆ ಫ್ರೆಂಡ್ಲಿ ಆಗಿರುವಂಥ, ನೇಚರ್ಗೆ ಫ್ರೆಂಡ್ಲಿ ಆಗಿರುವಂಥ ಧೂಪವನ್ನು ನಾವು ಯೂಸ್ ಮಾಡಿದಾಗ ಅದರಲ್ಲಿ ಬರುವಂಥ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ನಾವು ಈಗಿನ ಕಾಲದಲ್ಲಿ ಆದಷ್ಟು ಧೂಪಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದೆಷ್ಟು ಪ್ಯೂರಿಟಿ ಆಗಿದೆ ಮತ್ತು ಎಷ್ಟು ಮಲಿನವಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಆಲ್ವೇಸ್ ನಾವು ಒಂದು ರೆಪ್ಯೂಟೆಡ್ ಕಂಪ್ನಿಯೋದಾಗಲಿ, ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್ ಯೂಸ್ ಮಾಡಿದಾಗ ನಮಗೆ ಆದಷ್ಟು ನಮಗೆ ಒಂದು ಶ್ಯೂರಿಟಿ ಸಿಗುತ್ತೆ, ನಮಗೆ ಇದು ಪ್ಯೂರ್ ಇದೆಯಾ ಇಲ್ವಾ ಅಂತ. ಸೊ ಈ ರೀತಿ ಧೂಪವನ್ನು ನಾವು ಪ್ಯೂರಿಟಿಯಿಂದ ಮಾಡಿದಾಗ ಮತ್ತು ಪ್ಯೂರಿಟಿಯಿಂದ ಉಪಯೋಗ ಮಾಡಿದಾಗ ನಮಗೆ ಸಾಕಷ್ಟು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಒಂದು ಪೀಸ್ಫುಲ್ ವಾತಾವರಣ ಉಂಟಾಗುತ್ತೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಆರೋಗ್ಯ ನಾಜೂಕಾಗಿರೋರು, ಆರೋಗ್ಯದ ಕಾಳಜಿ ವಹಿಸೋರು, ಹಾಗೆ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ಇರೋರು ಎಲ್ಲಾ ಥರದ ಜನರು ಇರ್ತಾರೆ. ಇವರೆಲ್ಲರ ಆರೋಗ್ಯ ಸಂರಕ್ಷಣೆ ನನ್ನ ಕರ್ತವ್ಯ. ಆದ ಕಾರಣ ನಾನು ನೈಸರ್ಗಿಕ ಗಿಡಮೂಲಿಕೆಗಳಿಂದ, ಶುದ್ಧ ದೇಸಿ ತುಪ್ಪದಿಂದ ತಯಾರಾದ ಹಾಗೆ ಗಾಳಿಯಲ್ಲಿನ ಆಮ್ಲಜನಕ ಪ್ರಮಾಣವನ್ನು ಹೆಚ್ಚಿಸುವ ಮತ್ತು ವಾಯು ಶುದ್ಧತೆಗೆ ಸಹಾಯ ಮಾಡುವ, ಮನಸ್ಸಿಗೆ ಆಹ್ಲಾದಕರ ಮತ್ತು ಶಾಂತಿ ನೆಮ್ಮದಿಗೋಸ್ಕರ ತಜ್ಞ ಯೋಗ ಪರಿಣಿತರು ನಂಬಿರುವ ಹಾಗೂ ವೈದ್ಯರಿಂದ ಪ್ರಶಂಸಿಸಲ್ಪಟ್ಟ 100% ನ್ಯಾಚುರಲ್ ನಿತ್ಯ ಧೂಪವನ್ನು ಉಪಯೋಗಿಸ್ತೀನಿ. ಸೊ ನಾವು ಸಾಕಷ್ಟು ಜನರು ಹೊರಗಡೆ ಸಂಚಾರ ಮಾಡ್ತೀವಿ, ನಾವು ಹಲವಾರು ಕಡೆ ತಿರುಗಿ ಮನೆಗೆ ಬಂದಾಗ
ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿ ನಾವು ಮನೆಗೆ ತರ್ತೀವಿ ಅನ್ನೋದು ಗೊತ್ತಾಗಲ್ಲ. ಸೊ ನಾವು ಒಂದು ಧೂಪ ಯೂಸ್ ಮಾಡಿದಾಗ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಇದು ದೂರ ಮಾಡುತ್ತೆ. ಯಾವುದು? ಧೂಪ. ಸೊ ನಾವು ಪ್ರತಿನಿತ್ಯ ಒಂದು ಮನೆಯಲ್ಲಿ ದೀಪ ಬೆಳಗ್ತೀವಿ, ಪೂಜೆ ಮಾಡ್ತೀವಿ. ಸೊ ಈ ಅಗರಬತ್ತಿ ಅವೆಲ್ಲ ಹಚ್ತೀವಿ, ಬಟ್ ಅಗರಬತ್ತಿಯಲ್ಲಿ ಸಾಕಷ್ಟು ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆಗಳು ಜಾಸ್ತಿ ಆಗಿದೆ. ಸೊ ನಾವು ಪುರಾಣ ಇತಿಹಾಸಗಳಿಂದ ಯೂಸ್ ಮಾಡಿರುವಂಥ ನಮ್ಮ ಧೂಪವನ್ನು ಯೂಸ್ ಮಾಡಿದಾಗ ನಮಗೆ ಸಾಕಷ್ಟು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಧೂಪದ ವಿಶೇಷತೆ ಇಷ್ಟೇ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಧೂಪವು ದೇವರ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗಿದ್ರೆ ಅದು ದೇವರ ಮನೆಯಲ್ಲಿ ಇರ್ತಿತ್ತು. ಆದರೆ ಧೂಪವು ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಸುತ್ತಮುತ್ತಲಿನ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ನಂಬ್ತೀರಾ? ಎಸ್, ನಂಬಲೇಬೇಕು. ನಮ್ಮ ಹಿರಿಯರು ಈಗಲೂ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಧೂಪವನ್ನ ಮನೆಯ ಒಳಗೆ ಮತ್ತು ಹೊರಗೆ ಹಾಕುತ್ತಾರೆ. ಕಾರಣ ಏನು ಅಂತ ಅಂದ್ರೆ, ಧೂಪವು ನಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಇರುವ ಕ್ರಿಮಿಕೀಟಗಳನ್ನ ಮತ್ತು ಸೂಕ್ಷ್ಮಜೀವಿಗಳನ್ನ ಮನೆಯ ಒಳಗೆ ಬಾರದಂತೆ ತಡೆಯುತ್ತೆ. ಧೂಪದ ವಾಸನೆಯನ್ನು ನಾವು ಸೇವಿಸುವುದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ದೇಹವನ್ನು ಋಣಾತ್ಮಕ ಶಕ್ತಿಯಿಂದ ಕಾಪಾಡುತ್ತೆ. ಇದನ್ನು ಈಗ ಅರೋಮಾ ಥೆರಪಿ ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಆಮ್ಲಜನಕದ ಸಾಂದ್ರತೆ ಮತ್ತು ಗುಣಮಟ್ಟವನ್ನ ಹೆಚ್ಚಿಸುತ್ತೆ ಮತ್ತು ಇದರಿಂದ ಮನುಷ್ಯರಿಗೆ ಮತ್ತು ಪರಿಸರಕ್ಕೆ ಹಲವಾರು ಲಾಭಗಳನ್ನ ಕೊಡ್ತಾ ಇದೆ. ನಾವು ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿದ ಮೇಲೆ ನಮ್ಮ ಭಾರತದಲ್ಲಿ ಸಾಕಷ್ಟು ನಮಗೆ ನಮ್ಮ ಋಷಿ ಮುನಿಗಳು ನಮಗೆ ಒಳ್ಳೆಯ ಮಾರ್ಗವನ್ನು ಹೌ ಟು ರೀಚ್ ಗಾಡ್ ಅನ್ನೋದನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಒಂದು ಆಯುರ್ವೇದವನ್ನು ಸಾಕಷ್ಟು ರೆಸ್ಪೆಕ್ಟ್ ಮಾಡಬೇಕು. ಆಯುರ್ವೇದದಿಂದ ಬಂದಿರುವಂಥ ಗಿಡಮೂಲಿಕೆಗಳಾಗಲಿ, ಈ ವನಸಿರಿಗಳನ್ನಾಗಲಿ ನಾವು ಯೂಸ್ ಮಾಡೋದ್ರಿಂದ ನಮಗೆ ಯಾವಾಗಲೂ ನಮಗೆ ಪಾಸಿಟಿವ್ ಎನರ್ಜಿ ಫೀಲ್ಸೇ ಕ್ರಿಯೇಟ್ ಆಗ್ತಾ ಬಂದಿದೆ. ಸೊ ಇಂಥ ಒಂದು ಆಯುರ್ವೇದದಿಂದ ತಯಾರಿಸಲ್ಪಡಲಾದ ಧೂಪವನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ, ಆ್ಯಸ್ ಐ ವಾಸ್ ಸೇಯಿಂಗ್, ಪಾಸಿಟಿವ್ ಎನರ್ಜಿ ಹೆಚ್ಚಾಗೋದ್ರ ಜೊತೆಗೂ ಸಹ ನಮಗೆ ಮನೆಯಲ್ಲಿ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಕಾಣ್ಬೋದು ನಾವು. ಸೊ ಯೂಶಲಿ ನಾವೇನು ಮಾಡ್ತೀವಿ, ವಿ ಆರ್ ಮೋಸ್ಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಥಿಂಗ್ಸ್ ವಿಚ್ ಸ್ಮೆಲ್ ಗುಡ್. ನಮಗೆ ಒಳ್ಳೆ ಸುವಾಸನೆ ಮತ್ತು ಒಳ್ಳೆಯ ಆಕರ್ಷಣೆ ಆಗಿರುವಂಥ ಪದಾರ್ಥಗಳಿಗೆ ನಾವು ಮನಸೆಳೆಯೋದು ಜಾಸ್ತಿ. ಬಟ್ ಅದು ಎಷ್ಟು ಪ್ಯೂರಿಫೈ ಆಗಿದೆ, ಆಮೇಲೆ ಎಷ್ಟು ಕಲ್ತಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಆಲ್ವೇಸ್ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನಾವು ಏನನ್ನು ಉಪಯೋಗಿಸ್ಬೇಕು, ಪ್ಯೂರ್ ಆಗಿರುವಂಥ, ಶುದ್ಧವಾಗಿರುವಂಥ ವಸ್ತುಗಳನ್ನ ನಾವು ಯೂಸ್ ಮಾಡಬೇಕು. ನಾವು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ಒಂದು ವಾಯುವಿಗೆ ನಾವು ಒಳ್ಳೆಯ ಏರನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ಧೂಪವನ್ನು ಯೂಸ್ ಮಾಡೋದ್ರಿಂದ ಆಕ್ಸಿಜನ್ ಕಂಟೆಂಟ್ ಹೆಚ್ಚಾಗತ್ತೆ, ಆಯಿತಾ. ಆಮೇಲೆ ನೈಟ್ರೋಜನ್ ಕಂಟೆಂಟು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಇದರಲ್ಲಿ ಏನಪ್ಪ ಅಂದರೆ, ಒಳ್ಳೆಯ ಆಯುರ್ವೇದಿಕ ಪದಾರ್ಥಗಳನ್ನು ಒಳ್ಳೆಯ ಕ್ರಮದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ಇದಕ್ಕೆ ಶಕ್ತಿ 10ರಷ್ಟು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಯೂಶಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ಧೂಪಗಳಲ್ಲಿ ಈ ಸಾಡಸ್ಟ್ ಅಂತ ಹೇಳ್ತೀವಿ, ಆಮೇಲೆ ಬರ್ನಿಂಗ್ ಏಜೆಂಟ್ಸು, ಕೆಮಿಕಲ್ಸು ಇವೆಲ್ಲ ಹಾಕೋದ್ರಿಂದ ನಮಗೆ ಬರೀ ನೆಗೆಟಿವ್ ಎಫೆಕ್ಟ್ಸೇ ಜಾಸ್ತಿ. ಒಂದು ಒಳ್ಳೆಯ ಪ್ಯೂರಿಟಿ ಇರುವಂಥ ಧೂಪವನ್ನು ಯೂಸ್ ಮಾಡೋದ್ರಿಂದ ನಮಗೆ ಆರೋಗ್ಯ ಆಗಲಿ, ಮನಸ್ಸಿನ ನೆಮ್ಮದಿ ಆಗಲಿ, ಮನಸ್ಸಿನ ನಿಬಂಧನೆಗಳು ಇವೆಲ್ಲವೂ ದೂರ ಆಗತ್ತೆ. ಧೂಪದ ಸುವಾಸನೆ ಎಷ್ಟು ಮಧುರ ಅಲ್ವಾ. ಈ ಧೂಪದ ಸುವಾಸನೆಯಿಂದ ನಿಮ್ಮ ಮನಸ್ಸಲ್ಲಿ ಚೈತನ್ಯ, ಶಾಂತಿ, ನೆಮ್ಮದಿ ಹಾಗೂ ಮನೆಯಲ್ಲಿ ಧನಾತ್ಮಕ ಭಾವನೆ ಹಾಗೂ ಮನೆ ಒಂದು ದೇವಸ್ಥಾನದಂತೆ ಅನುಭೂತಿ ನೀಡುವುದು ಒಂದು ಧೂಪದಿಂದ ಅಂದ್ರೆ ತಪ್ಪಾಗಲಾರದು. ಆದರೆ ಇಂತಹ ಧೂಪ ಎಲ್ಲಿದೆ ಎಂಬುವ ಪ್ರಶ್ನೆ ಅಲ್ವಾ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಿತ್ಯ ಧೂಪ. ನಮ್ಮ ನಿತ್ಯ ಧೂಪ 16 ಗಿಡಮೂಲಿಕೆಗಳಿಂದ ಹಾಗೂ ದೇಸಿ ಹಸುವಿನ ತುಪ್ಪದಿಂದ ಮಾಡಲಾಗಿದೆ. ನಿತ್ಯ ಧೂಪ ನೈಸರ್ಗಿಕ ಧೂಪ.